ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೇಳ್ತಾ ಇರೋ ಟಾಪಿಕ್ ಬಂದು ಕಲ್ಲಂಗಡಿ ಹಣ್ಣು ಬಗ್ಗೆ. ಕಲ್ಲಂಗಡಿ ಹಣ್ಣು ಬೇಸಿಗೆಯಲ್ಲಿ ತಿನ್ನೋದ್ರಿಂದ ಏನೆಲ್ಲ ಉಪಯೋಗ ಇದೆ, ಈ ಕಲ್ಲಂಗಡಿ ಹಣ್ಣು ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು ಅಂತ ನಾನು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಕಲ್ಲಂಗಡಿಯಲ್ಲಿ ಯಾವ ರೀತಿ ವೆರೈಟೀಸ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ತೀನಿ. ಕಲ್ಲಂಗಡಿಯಲ್ಲಿ ಸ್ಮೂತಿ ಮಾಡ್ಬೋದು, ಹಾಗೆ ಸಲಾಡ್ಸ್ ಮಾಡ್ಬೋದು, ನಂತರ ಜ್ಯೂಸ್ ಮಾಡ್ಬೋದು, ಇಲ್ಲ ಹಾಗೆ ಕೂಡ ತಿನ್ಬೋದು. ಇಷ್ಟೆಲ್ಲ ವೆರೈಟೀಸ್ ಕೂಡ ಕಲ್ಲಂಗಡಿಯಲ್ಲಿ ಮಾಡ್ಬೋದು. ಕಲ್ಲಂಗಡಿಯಲ್ಲಿ ಐ ವಾಟರ್ ಕಂಟೆಂಟ್ ಇರುತ್ತೆ, ಹಾಗಾಗಿ ಇದು ಬೇಸಿಗೆಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನಂತರ ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ರಿಚ್ ಆಗಿರುತ್ತೆ, ಹಾಗೆ ಗುಡ್ ಸೋರ್ಸ್ ಆಫ್ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇರುತ್ತೆ. ಹಾಗೆ ನಮ್ಮ ಇಮ್ಯುನಿ ಸಿಸ್ಟಮ್ ಕೂಡ ಇಂಪ್ರೂವ್ ಮಾಡುತ್ತೆ. ಓವರಾಲ್ ಆಗಿ ಹೆಲ್ತನ್ನೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಕಲ್ಲಂಗಡಿ ಹಣ್ಣು ತಿನ್ನೋದ್ರಿಂದ ನಮ್ಮ ಮುಖದಲ್ಲಿ ಡ್ರೈನೆಸ್ ಹಾಗೆ ಮತ್ತು ರಫ್ನೆಸ್ ಕೂಡ ಇದು ಕಡಿಮೆ ಮಾಡುತ್ತೆ. ನಮ್ಮ ಸ್ಕಿನ್ ಹೆಲ್ತ್ನ ಕೂಡ ಚೆನ್ನಾಗಿಡುತ್ತೆ. ಕಲ್ಲಂಗಡಿ ಹಣ್ಣು ತಿನ್ನೋದ್ರಿಂದ ನಮ್ಮ ಹೃದಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಕಲ್ಲಂಗಡಿಯಲ್ಲಿ ಅಮಿನೋ ಆ್ಯಸಿಡ್ ಇರುತ್ತೆ. ನಂತರ ಇದು ಬ್ಲಡ್ ವೆಸಲ್ಸ್ನ ರಿಲ್ಯಾಕ್ಸ್ ಆಗಿ ಇಡೋಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಬ್ಲಡ್ ಪ್ರೆಷರ್ ಕೂಡ ಇದು ಕಡಿಮೆ ಮಾಡುತ್ತೆ. ಕಲ್ಲಂಗಡಿಯಲ್ಲಿ ನಾರಿನಂಶ ಇರೋದ್ರಿಂದ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಹಾಗೆ ಮಲಬದ್ಧತೆ ಇರೋದನ್ನು ಕೂಡ ಇದು ತಡೆಗಟ್ಟುತ್ತೆ. ಕಲ್ಲಂಗಡಿ ಹಣ್ಣು ತಿನ್ನೋದ್ರಿಂದ ಮಸಲ್ಸ್ ರಿಕವರಿ, ಅಂದರೆ ನಮ್ಮ ಸ್ನಾಯುಗಳು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಕಲ್ಲಂಗಡಿಯಲ್ಲಿ ಲೈಕೋಪೆನೆ ಹಾಗೂ ವಿಟಮಿನ್ ಸಿ ಇರುತ್ತೆ. ಇದು ಫ್ರೀ ರ್ಯಾಡಿಕಲ್ಸ್ ವಿರುದ್ಧ ಹೋರಾಡೋಕ್ಕೆ ಸಹಾಯ ಮಾಡುತ್ತೆ. ನಂತರ ನಮ್ಮ ಸೆಲ್ಸ್ಗಳನ್ನ ಡ್ಯಾಮೇಜ್ ಆಗದೇ ರೀತಿ ರಕ್ಷಣೆ ಮಾಡುತ್ತೆ. ನೋಡಿದ್ರಲ್ಲ, ಕಲ್ಲಂಗಡಿ ಹಣ್ಣು ತಿನ್ನೋದ್ರಿಂದ ಏನೆಲ್ಲ ನಮ್ಮ ದೇಹಕ್ಕೆ ಉಪಯೋಗ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.